ಸೊ ಆರ್ಮ್ಯಾಕ್ಸ್ ಕನ್ನಡ ಬಿಚ್ಚಿಡ್ತಾ ಇದೆ ಪೊಲಿಟಿಕಲ್ ಬಿಗ್ ಎಕ್ಸ್ಕ್ಲೂಸಿವ್ ಸಿಎಂ ಕುರ್ಚಿ ವ್ಯಾಮೋಹದ ಹಿಂದಿನ ರಹಸ್ಯದ ಸ್ಫೋಟಕ ಮಾಹಿತಿಯನ್ನು ನಾನು ನಿಮ್ಮೆದುರು ತಡೆದಿಡ್ತಾ ಇದ್ದೀನಿ. 40 ವರ್ಷಗಳಲ್ಲಿ 5 ವರ್ಷ ಸಿಎಂ ಸ್ಥಾನದ ಅವಧಿ ಪೂರೈಸಿದವರು ಕೆಲವೇ ಜನ. ಇದೀಗ ಮತ್ತೆ 5 ವರ್ಷ ಪೂರೈಸುವ ಅತಿ ಆಸೆಗೆ ಬಿದ್ರ ಸಿದ್ದರಾಮಯ್ಯ ಅನ್ನುವಂತ ಪ್ರಶ್ನೆ. ಆ ಮೂಲಕ ಸುದೀರ್ಘಾವಧಿ ಸಿಎಂ ಎನ್ನಿಸಿಕೊಳ್ಳುವ ಜಾತಿ ರಾಜಕೀಯ ಶುರುಬಿಟ್ಟುಕೊಂಡ್ರ ಆರ್ಮ್ಯಾಕ್ಸ್ ಕನ್ನಡದಲ್ಲಿ ದಿ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನು ನಾವು ನಿಮ್ಗೆ ನೀಡ್ತಾ ಇದ್ದೀವಿ. ಸಿದ್ದರಾಮಯ್ಯ ಮತ್ತು ಅವರ ಆಸುಪಾಸು ಅವರ ಆಪ್ತರ ಒಳಗಡೆ ಏನೇನು ಆಗ್ತಾ ಇದೆ, ಯಾವ ರೀತಿಯ ಬೆಳವಣಿಗೆ ಆಗ್ತಾ ಇದೆ, ಇದನ್ನೆಲ್ಲವನ್ನ ಪುಂಖಾನುಪುಂಖವಾಗಿ ನಿಮ್ಮೆದುರಿಗೆ ನಾವು ತೆರೆದಿಡ್ತಾ ಇದ್ದೀವಿ. ಆರ್ಮ್ಯಾಕ್ಸ್ ಕನ್ನಡ. ಸಿದ್ದರಾಮಯ್ಯ ದೇವೇಗೌಡರ ಶಿಷ್ಯ ಆಗಿ ಕರೆಸಿಕೊಂಡವರು. ಐ ಶುಡ್ ರಿಪೀಟ್ ದಟ್. ಜೆಡಿಎಸ್ಸಿನ ದೇವೇಗೌಡರಿದ್ದಾರಲ್ಲ, ಅವರ ಅಂಡರಲ್ಲಿ ಆರಂಭದ ದಿನಗಳಲ್ಲಿ ಬೆಳೆದವರು ಸಿದ್ದರಾಮಯ್ಯ. ಅದಾದ ನಂತರ ಅಹಿಂದ ಅನ್ನುವಂಥ ಸಿದ್ಧಾಂತವನ್ನು ಹಿಡಿದುಕೊಳ್ತಾರೆ. ಅದು ದೇವೇಗೌಡರಿಗೆ ಇಷ್ಟ ಆಗೋದಿಲ್ಲ. ಇಬ್ಬರ ನಡುವೆ ಇರುಸು ಮುರುಸಾಗುತ್ತೆ. ಸಿದ್ದರಾಮಯ್ಯ ಜೆಡಿಎಸ್ ಅನ್ನು ಬಿಟ್ಟು ಕಾಂಗ್ರೆಸ್ಗೆ ಸೇರ್ತಾರೆ. ಕಾಂಗ್ರೆಸ್ಗೆ ಸೇರಿದಂತ ಸಿದ್ದರಾಮಯ್ಯ ಅವತ್ತಿಂದ ಇವತ್ತಿನವರೆಗೂ ಕೂಡ ಹಿಂತಿರುಗಿ ನೋಡಿದ್ದೇ ಇಲ್ಲ. ಅಹಿಂದ ಸಿದ್ಧಾಂತದ ಮೇಲೆ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿಗಳಾಗ್ತಾರೆ. 5 ವರ್ಷ ಪೂರೈಸ್ತಾರೆ. ಅದಾದ ನಂತರ ಮತ್ತೊಮ್ಮೆ ಮುಖ್ಯಮಂತ್ರಿ ಇದೀಗ ಆಗಿದ್ದಾರೆ. ಆರಂಭದಲ್ಲಿ ಹೇಳಲಾಗ್ತಾ ಇತ್ತು ಇದು 2.5 ವರ್ಷ, 2.5 ವರ್ಷ ಸಿದ್ದರಾಮಯ್ಯ ಇರ್ತಾರೆ, ಇನ್ನು 2.5 ವರ್ಷ ಡಿ ಕೆ ಶಿವಕುಮಾರ್ ಅವರು ಇರ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಈಗ ನೋಡಿದ್ರೆ ಚಿತ್ರಣ ಬದಲಾಗಿದೆ. ಸಿದ್ದರಾಮಯ್ಯರವರು ತಮ್ಮ ಕುರ್ಚಿಯಿಂದ ಎದ್ದೇಳ್ತಾ ಇಲ್ಲ. ಮತ್ತೊಂದು, ಈ ಹೈಕಮಾಂಡ್ ಇದೆಯಲ್ಲ, ಹೈಕಮಾಂಡ್ ಡಿಕೆಶಿ ಅವರ ಸಿದ್ಧಾಂತಗಳನ್ನ ಹೈಕಮಾಂಡ್ ಒಪ್ತಾ ಇಲ್ಲ ಅನ್ನುವಂತ ನಿಲುವುಗಳು ಮತ್ತೊಂದು ಕಡೆಯಲ್ಲಿ ಬರ್ತಾ ಇದೆ. ಹಂಗಂತ ಹೇಳಿ ಡಿಕೆಶಿ ಮಾತ್ರ ಈ ರೇಸಲ್ಲಿದ್ದಾರಾ? ನೋ. ಪರಮೇಶ್ವರ್ ಅವರಿದ್ದಾರೆ, ಎಂ ಬಿ ಪಾಟೀಲ್ ಅವರಿದ್ದಾರೆ, ಇವರೆಲ್ಲರೂ ಕೂಡ ಇದ್ದಾರೆ. ಸೊ ಇವಿಷ್ಟೆಲ್ಲ ಇದೆಯಲ್ಲ, ಈ ವಿಚಾರಗಳನ್ನ ನೋಡ್ತಾ ಬರೋದಾದ್ರೆ ಈ ರಾಮಕೃಷ್ಣ ಹೆಗಡೆ ಅವರು ಒಂದು ಟ್ರೆಂಡ್ ಸ್ಟಾರ್ಟ್ ಮಾಡಿದ್ರು. ಏನು ಅಂತ ಕೇಳಿದ್ರೆ, 2 ವರ್ಷಕ್ಕೆ ಸರ್ಕಾರ ಬಿದ್ದೋಯ್ತು ಅಥವಾ 2 ವರ್ಷ ಬೇರೆ ಯಾರು ನಡೆಸಿದ್ರು. ಅವತ್ತಿನಿಂದ ಇವತ್ತಿನವರೆಗೆ ಈ 40 ವರ್ಷಗಳ ಕಾಲ ನೀವು ಕರ್ನಾಟಕವನ್ನ ನೋಡಿದ್ರೆ 5 ವರ್ಷ ಸಂಪೂರ್ಣವಾಗಿ ಪೂರ್ಣೈಸಿದಂತಹ ವ್ಯಕ್ತಿ ಒಬ್ಬ ಇದ್ರೆ ಅದು ಸಿದ್ದರಾಮಯ್ಯ ಮಾತ್ರ. ಇತ್ತೀಚೆಗಷ್ಟೇ ದೇವರಾಜು ಅರಸು ಅವರ ದಾಖಲೆಯನ್ನ ಪೂರೈಸಿದ್ರು ಇವರು. ದೇವರಾಜು ಅರಸು ಅವರ ಎಷ್ಟು ದಿನಗಳ ಕಾಲ ದೇವರಾಜ ಅರಸು ಅವರು ಸಿಎಂ ಪದವಿಯಲ್ಲಿ ಕೂತಿದ್ರು ನೋಡಿ, ಅಷ್ಟೇ ದಿನಗಳ ಕಾಲ ಸಿದ್ದರಾಮಯ್ಯರವರು ಕೂತಿದ್ರು. ಇದೀಗ ಅದನ್ನ ದಾಟಿ ಬಂದಿದ್ದಾರೆ. ಬಟ್ ವಾಟ್ಸೋ ಎವರ್, ದೇವರಾಜ ಅರಸು ಅವರನ್ನ ಇಳಿಸಲಾಯಿತು. ಮೇ ಬಿ ಇಂದಿರಾ ಗಾಂಧಿ ಅವರೇ ಹಠ ಹಿಡಿದು ದೇವರಾಜು ಅರಸು ಅವರನ್ನ ಇಳಿಸಿ ಗುಂಡೂರಾವನ ಇರಿಸೋದು ಬೇರೆ ವಿಚಾರ ಬಿಟ್ಟಾಕಿ. ಬಟ್ ಇಲ್ಲಿ ಇಂದಿರಾ ಗಾಂಧಿನೂ ಇಲ್ಲ, ಯಾರೂ ಇಲ್ಲ. ಈಗ ರಾಹುಲ್ ಗಾಂಧಿ ಕೂಡ ಸಿಎಂ ಸಿದ್ದರಾಮಯ್ಯಗೆ ಹೆದರುವಂತ ಕಾಲ್ಘಟ್ಟ ಬಂದುಬಿಟ್ಟಿದೆ. ಯಾಕಂತ ಹೇಳಿದ್ರೆ ಸಿಎಂ ಸಿದ್ದರಾಮಯ್ಯರವರ ಹಿಂದಿರುವಂತಹ ಬೆಂಬಲಿಗರಿದ್ದಾರಲ್ಲ, ಶಾಸಕರು, ಅವರು ಇಡೀ ಸರ್ಕಾರವನ್ನ ನಡುಗಿಸಬಲ್ಲರು ಅನ್ನುವಂಥ ಮಾತುಕತೆಗಳು ಹೈಕಮಾಂಡ್ ಲೆವೆಲ್ ಅಲ್ಲಿದೆ. ಸೊ ಹಾಗಾಗಿ ಸಿದ್ದರಾಮಯ್ಯರವರು ಎಟ್ ಎನಿ ಕಾಸ್ಟ್ ಬಿಟ್ಕೊಡ್ತಾ ಇಲ್ವಾ? ಡಿಕೆಶಿ ಅವರು ಸತತವಾಗಿ ಪ್ರಯತ್ನವನ್ನ ಪಟ್ಟರು, ನಿರಂತರವಾಗಿ ದೆಹಲಿಗೆ ಹೋದ್ರು. ಇಬ್ರು ನಾಯಕರು ಪದೇ ದೆಹಲಿಗೆ ಹೋದ್ರು. ದೆಹಲಿಯಿಂದ ಸುರ್ಜೇವಾಲಾ ಅವರೇ ಕರ್ನಾಟಕಕ್ಕೆ ಬಂದ್ರು. ಎಷ್ಟು ಸತಿ? 1 ಅಲ್ಲ 2 ಅಲ್ಲ 3 ಸತಿ ಬಂದ್ರು. ಮೊದಲನೇ ಬಾರಿ ಬಂದ್ರು, ರಾಜ್ಯ ಪಂಚಾಯಿತಿಯನ್ನ ಮಾಡಿದ್ರು, ಇಲ್ಲ, ಅದು ಪ್ರಯೋಜನ ಆಗ್ಲಿಲ್ಲ. 2ನೇ ಬಾರಿ ಬಂದ್ರು, MLAಗಳನ್ನ ಕರೆಸಿ ಮಾತಾಡಿದ್ರು, ನೀವು ಯಾರಿಗೆ ಸಪೋರ್ಟ್ ಮಾಡ್ತೀರಿ, ಯಾರು ಕುರ್ಚಿಯಲ್ಲಿ ಇದ್ರೆ ಸರಿ ಅಂತ ಹೇಳಿ. ಆದ್ರೂ ಅದು ವರ್ಕೌಟ್ ಆಗ್ಲಿಲ್ಲ. 3ನೇ ಬಾರಿ ಬಂದ್ರು, ಅನುದಾನಗಳನ್ನ ಬಿಡುಗಡೆ ಮಾಡಿದ್ರು. ಬಟ್ ಸ್ಟಿಲ್ ಈ ಕುರ್ಚಿಯ ಪೈಪೋಟಿ ಇದೆಯಲ್ಲ, ಇದು ಮುಗಿಯೋ ಹಾಗೆ ಕಾಣಿಸ್ತಾನೆ ಇಲ್ಲ. ಇದರ ನಡುವಿನಲ್ಲಿ ನಿನ್ನೆ ಸಿದ್ದರಾಮಯ್ಯರವರ ಖಾತೆಯಿಂದ, ನಾನು ಇದನ್ನ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯರವರು ಮಾಡಿದಂತಹ ಸಂದೇಶ ಅಂತ ಹೇಳಲ್ಲ, ಸಿದ್ದರಾಮಯ್ಯರವರ ಖಾತೆಯಿಂದ ಒಂದು ಸಂದೇಶ ಬಂದಿದೆಯಲ್ಲ. ಯಾಕಂತ ಹೇಳಿದ್ರೆ
ಸಿದ್ದರಾಮಯ್ಯ, ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯರವರ ರಾಜಕೀಯ ಇತಿಹಾಸವನ್ನ ತೆಗೆದುಕೊಂಡ್ರೆ ಅವ್ರು ಯಾವತ್ತೂ ಈ ರೀತಿಯ ಸಾಲುಗಳನ್ನ ಹೇಳಿದ್ದಿಲ್ಲ. ಅವರ ಬಗ್ಗೆ ಅವರೇ ಹೊಗಳಿಕೊಂಡು ಅಥವಾ ಡಿಫೆಂಡ್ ಮಾಡಿಕೊಂಡು ಮಾತಾಡಿದಂತ ಸಂದೇಶಗಳು ಎಲ್ಲಿಯೂ ಇಲ್ಲ ಸ್ವಾಮಿ. ದಿಸ್ ಈಸ್ ದ ಫಸ್ಟ್ ಟೈಮ್. ಸೊ ಹಾಗಾಗಿ ಈ ಸಂದೇಶಗಳನ್ನ ಯಾರು ಹಾಗಾದ್ರೆ ಬರೆದ್ರು ಅನ್ನುವುದು ಕೂಡ ಇನ್ನೊಂದು ಚರ್ಚೆ ಆಗಬೇಕಾಗಿದೆ. ಇನ್ನು ವಿಚಾರದ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ನೀಡುವುದಕ್ಕೆ ನಮ್ಮ ಪ್ರತಿನಿಧಿ ಐಶ್ವರ್ಯ ನಮ್ಮ ಜೊತೆ ಡೆಸ್ಕ್ ನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಐಶ್ವರ್ಯ, ಈ ರಾಜಕೀಯ ಪಡಸಾಲೆಯಲ್ಲಿ ಬಹಳ ಚರ್ಚೆ ಹುಟ್ಟು ಹಾಕಿರುವಂಥದ್ದು ನಿನ್ನೆ ಸಿದ್ದರಾಮಯ್ಯರವರು ಕಳಿಸಿರ್ತಕ್ಕಂಥ ಸಂದೇಶ. ಐ ಡೋಂಟ್ ನೋ ಇದು ಎಕ್ಸ್ ಖಾತೆಯಲ್ಲಿ ಬರೆದ್ರು ಅಥವಾ ಫೇಸ್ಬುಕ್ ಖಾತೆಯಲ್ಲಿ ಬರೆದ್ರು ಅಂತ ಹೇಳಿ. ಬಟ್ ಸಿದ್ದರಾಮಯ್ಯರವರು ಯಾವತ್ತೂ ಕೂಡ ತನ್ನನ್ನ ಈ ರೀತಿ ಡಿಫೆಂಡ್ ಮಾಡ್ಕೊಂಡವರಲ್ಲ ಐಶ್ವರ್ಯ. ಈ ರಾಜಕೀಯವನ್ನ ಅವರ ರಾಜಕೀಯ ಜರ್ನಲಿಸ್ಟ್ ಆಗಿ ನಾನು ಹೇಳ್ತೀನಿ, ಯಾವತ್ತೂ ಕೂಡ ಸಿದ್ದರಾಮಯ್ಯ ನೇರ ನುಡಿಗಳ ಓರ್ವ ವ್ಯಕ್ತಿತ್ವ ಅಂತ ಕರೆಸ್ಕೊಂಡಂಥವ್ರು. ಅವ್ರು ಯಾವತ್ತೂ ಕೂಡ ತನ್ನನ್ನು ತಾನು ಡಿಫೆಂಡ್ ಮಾಡ್ಕೊಂಡವ್ರಲ್ಲ. ಆದರೆ ನಿನ್ನೆ ಇಷ್ಟು ದೊಡ್ಡದೊಂದು ಪ್ಯಾರಾಗ್ರಾಫ್ ಅನ್ನ ಬರೆದು ಹಾಕಲಾಗಿದೆಯಲ್ಲ, ಯಾರು ಬರೆದಿರಬಹುದು, ಏನಿರಬಹುದು ಮತ್ತು ಇದರ ಹಿಂದಿನ ಮರ್ಮಗಳೇನಿರಬಹುದು ಅಂತ ಹೇಳಿ. ಖಂಡಿತ ಕಾರ್ತಿಕ್, ನೀವು ಹೇಳ್ದಂಗೆ ಹೌದು. ಇದು ರಾಜ್ಯದ ಇತಿಹಾಸದಲ್ಲೇ ಮೊದಲ ಬಾರಿಗೆ CM ಸಿದ್ದರಾಮಯ್ಯ ಅವರು ಈ ಥರ ಟ್ವೀಟನ್ನು ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ನಾವು ಆ ಟ್ವೀಟ್ನ ಗಮನಿಸ್ತಾ ಹೋದರೆ ಎಲ್ಲೋ ಒಂದು ಕಡೆ ಪಕ್ಷಕ್ಕಾಗಿರ್ಬೋದು ಅಥವಾ ಅಧಿಕೃತವಾಗಿ ಯಾವುದಾದರೂ ಒಬ್ಬ ವ್ಯಕ್ತಿಗಾಗಿರ್ಬೋದು ಎಲ್ಲೂ ಒಂದು ಕಡೆ ಆ ಮಾಹಿತಿಯನ್ನು ಎಲ್ಲೂ ಕೂಡ ಬಿಟ್ಟುಕೊಡದೇ ಇರೋದು ಎಲ್ಲೋ ಒಂದು ಕಡೆ ಕುತೂಹಲಕ್ಕೆ ಕಾರಣ ಆಗ್ತಿದೆ ಅಂತಲೇ ಹೇಳ್ಬೋದು. ಇದೇ ಮೊನ್ನೆ ಅಷ್ಟೇ DK ಶಿವಕುಮಾರ್ ಆಗಿರ್ಬೋದು, ಈಗ ನಿನ್ನೆ ಅಷ್ಟೇ ಲೋಕೋಪಯೋಗಿ ಸಚಿವರಾಗಿರುವಂಥ ಸತೀಶ್ ಜಾರಕಿಹೊಳಿ ಅವರು ಆಗಿರ್ಬೋದು, ಒಂದಷ್ಟು ಏನು ಶಾಸಕರಿದ್ದಾರೆ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡಿ ಒಂದಷ್ಟು ಚರ್ಚೆಗಳನ್ನು ಮಾಡ್ತಿರುವಂಥದ್ದು ಎಲ್ಲೋ ಒಂದು ಕಡೆ ಸಾಕಷ್ಟು ಕುತೂಹಲ ಅಂತಲೇ ಹೇಳ್ಬೋದು. ಆದರೆ DK ಶಿವಕುಮಾರ್ ಅವರು ಕಳೆದ ಒಂದು ವಾರದ ಹಿಂದೆ ಅಷ್ಟೇ ಹೋಗಿ ಏನು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ್ರು. ಭೇಟಿ ಸಂದರ್ಭದಲ್ಲಿ ಒಂದಷ್ಟು ಕುರ್ಚಿ ವಿಚಾರವಾಗಿ ಆಗಿರ್ಬೋದು, CM ಬದಲಾವಣೆ ವಿಚಾರವಾಗಿ ಆಗಿರ್ಬೋದು, ಒಂದಷ್ಟು ಚರ್ಚೆಗಳು ಕೂಡ ನಡೆದಿದೆ ಅಂತಲೇ ಹೇಳ್ಬೋದು. ಇದೇ ವಿಚಾರವಾಗಿ ಎಲ್ಲೋ ಒಂದು ಕಡೆ CM ಸಿದ್ದರಾಮಯ್ಯ ಅವರಿಗೆ ಮುನ್ಸೂಚನೆ ಏನಾದರೂ ಹೈಕಮಾಂಡ್ ನಾಯಕರು ಕೊಟ್ರ ಅನ್ನೋದು ಈಗ ಎಲ್ಲೋ ಒಂದು ಕಡೆ ಕೇಳಿ ಬರ್ತಿರುವಂತಹ ಕುತೂಹಲ ಅಂತಲೇ ಹೇಳ್ಬೋದು ಕಾರ್ತಿಕ್. ಓಕೆ ಐಶ್ವರ್ಯ, ಇಲ್ಲಿ ಗಮನಿಸಬೇಕಾಗಿರುವಂಥ ಮತ್ತೊಂದು ವಿಚಾರ ಏನಂತ ಕೇಳಿದ್ರೆ, ಈ ಸುಮಾರು ಒಂದು 6-7 ತಿಂಗಳಿಂದ ಒಂದು ಚರ್ಚೆ ಆಗ್ತಾ ಇದೆಯಲ್ಲ, ಈ CM ಕುರ್ಚಿ ಕಾದಾಟ. ಇಲ್ಲ DKಶಿ ಅವರು CM ಆಗ್ತಾರೆ, ಇಲ್ಲ ಸಿದ್ದರಾಮಯ್ಯರವರೇ ಮುಂದುವರಿತಾರೆ ಅಂತ ಹೇಳೋದಕ್ಕೆ. ಇದಕ್ಕೆ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯರವರು ಹಠ ಹಿಡಿದು ಬಿಟ್ಟಿದ್ದಾರೆ. ಇಲ್ಲ ಕಣ್ರಿ, 5 ವರ್ಷ ಏನಾದ್ರೂ ಕೂಡ ನಾನು ಕುರ್ಚಿ ಬಿಟ್ಕೊಡಲ್ಲ ಅಂತ ಹೇಳಿ. ಸೊ ಇದ್ರ ಬಗ್ಗೆ ಹೈಕಮಾಂಡ್ ಯಾವ ರೀತಿ ನಿರ್ಧಾರವನ್ನು ತೆಗೆದುಕೊಂಡಿರ್ಬೋದು ಐಶ್ವರ್ಯ? ಖಂಡಿತ ಕಾರ್ತಿಕ್, ನೀವು ಹೇಳ್ದಂಗೆ ಯಾವುದು ಇತಿಹಾಸದಲ್ಲೇ ಇದು ಮೊದಲನೇ ಬಾರಿ ಅಂತಲೇ ಹೇಳ್ಬೋದು. ಏನು ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಚುನಾವಣೆಗೂ ಮುಂಚೆನೇ ಏನು ಚುನಾವಣೆ ಆಯಿತು, ಆ ಚುನಾವಣೆ ಮುಂಚೆನೇ 2.5 ವರ್ಷ CM ಸಿದ್ದರಾಮಯ್ಯ ಅವರು ಮುಂದುವರಿತಾರೆ, ಮತ್ತು 2.5 ವರ್ಷ DK ಶಿವಕುಮಾರ್ ಅವರು ಅಧಿಕಾರಕ್ಕೆ ಬರ್ತಾರೆ ಅನ್ನೋದು ಸಾಕಷ್ಟು ಚರ್ಚೆಗಳು ಸಹ ಆಯಿತು ಅಂತಲೇ ಹೇಳ್ಬೋದು. ಇದೇ ವಿಚಾರವಾಗಿ DK ಶಿವಕುಮಾರ್ ಅವರು ಕುರ್ಚಿಗಾಗಿ ಪಟ್ಟನ್ನು ಹಿಡಿದಿರುವಂಥದ್ದು. ಯಾಕಂದರೆ ನಾನು ಸಹ ಸಾಕಷ್ಟು ವರ್ಷಗಳಿಂದ ಕಾಂಗ್ರೆಸ್ ಕಾರ್ಯಕರ್ತನಾಗಿಯೂ ಸಹ ಕಾಂಗ್ರೆಸ್ನಲ್ಲೇ ಗುರುತಿಸ್ಕೊಂಡು ಸಾಕಷ್ಟು ಬೆಳವಣಿಗೆಗಳಾಗಿರ್ಬೋದು, ಕಾಂಗ್ರೆಸ್ನಲ್ಲೇ ಉಳಿದುಕೊಂಡು ಒಂದಷ್ಟು ಕೆಲಸ ಕಾರ್ಯಗಳಲ್ಲಿ, ಆಮೇಲೆ ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ಪಡೆದುಕೊಳ್ಳುವಂಥದ್ದಾಗಿರ್ಬೋದು, ಎಲ್ಲ ಚಟುವಟಿಕೆಗಳಲ್ಲೂ ಈ DK ಶಿವಕುಮಾರ್ ಅವ್ರು ಕಾಣಿಸ್ಕೊಂಡ್ರೆ ಅವರಿಗೂ ಸಹ ಎಲ್ಲೋ ಒಂದು ಕಡೆ ಆಸೆ ಇರುವಂಥದ್ದು. ಯಾಕಂದರೆ ಅವರೂ CM ರೇಸ್ನಲ್ಲೇ ಇರುವಂಥವರು, ಅವರಿಗೂ CM ಪಟ್ಟ ಬೇಕಾಗಿರುತ್ತೆ. ಅದಕ್ಕೋಸ್ಕರ ಎಲ್ಲೋ ಒಂದು ಕಡೆ ಅವರಿಗೂ ಬಿಟ್ಕೊಡೋ ಮನಸ್ಸಿಲ್ಲದೆ ಇದ್ರೂ ಈಗ ಸದ್ಯ ಹೈಕಮಾಂಡ್ ನಾಯಕರು ಹೇಳಿರೋ ಪ್ರಕಾರ CM ಸಿದ್ದರಾಮಯ್ಯ ಅವರು ಈಗ ಸದ್ಯಕ್ಕೆ ಅಧಿಕಾರದಲ್ಲಿ ಇರುವಂಥದ್ದು. ಆದರೆ ಮುಂದಿನ ದಿನಗಳಲ್ಲಿ ನನಗೂ ಅವಕಾಶ ಮಾಡಿಕೊಡಿ, ನಾನು ಸಹ CM ಸಿದ್ದರಾಮಯ್ಯ ಮುಂದೆ ನಾನು DK ಶಿವಕುಮಾರ್ ಆಗಿ ನಾನು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಪಡಿಬೇಕು, ನಾನು ರಾಜ್ಯದ ಜನತೆಗೆ ಸಾಕಷ್ಟು ಸಹಾಯಗಳನ್ನು ಮಾಡಬೇಕು ಅನ್ನೋದು ಎಲ್ಲೋ ಒಂದು ಕಡೆ ಅವರಲ್ಲೂ ಕಾಡ್ತಿದೆ ಕಾರ್ತಿಕ್. ಥ್ಯಾಂಕ್ ಯು ಐಶ್ವರ್ಯ, ತಮ್ಮೆಲ್ಲ ಮಾಹಿತಿಗಳಿಗೆ.